ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಸಡನ್ನಾಗಿ ನನ್ನ ಫ್ರೆಂಡ್ ಫೋನ್ ಮಾಡಿ ಬೇಗ ಬಾ ಅಂದು. ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಇದ್ದಾಳಲ್ಲ ಪಲ್ಲವಿ, ಸೊ ಅವ್ರ ಮಗಳದು 5th ಇಯರ್ದು ಬರ್ಡೇ ಶೂಟ್ ಮಾಡಿಸ್ಬೇಕಿತ್ತು. ಹಾಗಾಗಿ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೆಲ್ಲ ಹೇಗಿದ್ರು. ಸೊ ಬೇಗ ಬಾ ಅದೊಂದು ಶೂಟ್ ಮುಗಿಸ್ಬಿಡೋಣ, ಅಂದರೆ ನಾರ್ಮಲಾಗಿ ಒಂದು 4-5 ಡ್ರೆಸ್ ಚೇಂಜ್ ಮಾಡಿಸಿ ಪಾರ್ಕಲ್ಲಿ ಫೋಟೋಸ್ ತೆಗೆಸ್ಕೊಂಡ್ಬಂದ್ಬಿಡೋಣ ಬಾ ಹೆಲ್ಪಿಗೆ ಅಂತ ಕರೆದ್ಲು. ಸೊ ನಾನು ಹೇಗಿದ್ರು ಮನೇಲಿದ್ನಲ್ಲ ಅಂತ ಹೇಳಿ ಹೋಗೋಣ ಅಂತ ರೆಡಿ ಆಗ್ತಾ ಇಲ್ಲ. ಯಾಕೆಂದರೆ ರೆಡಿ ಆಗೋಕ್ಕೂ ಟೈಮ್ ಇಲ್ಲ. ಪಾಪುಗೆ ಸ್ವಲ್ಪ ತಿನ್ನಗಿನಕ್ಕೆ ನೆನಬೇಕು ಎಲ್ಲ ಎತ್ಕೊಂಡು ಬ್ಯಾಗ್ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ತುಂಬ ದಿನ ಆಯಿತು ಅಂತ ಹೇಳಿ ಹೆಂಗಿದ್ದೀನೋ ಹಂಗೆ ನೋಡಿ, ಒಂದು ಲಿಪ್ಸ್ಟಿಕ್ ಹಾಕಿಲ್ಲ, ಒಂದು ಕಾಂಪ್ಯಾಕ್ಟ್ ಕೂಡ ಹಾಕಿಲ್ಲ. ಸೊ ಸನ್ಸ್ಕ್ರೀನ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಡ್ರೆಸ್ ಕೂಡ ಅಷ್ಟು ಚೇಂಜ್ ಮಾಡೋಕ್ಕೂ ಟೈಮ್ ಇಲ್ಲ. ಅವ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಹೇಗಿದ್ದೀನೋ ಹಾಗೆ ಪಟ್ ಅಂತ ಓಡೋಣ ಬನ್ನಿ. ಆ್ಯಕ್ಚುಲಿ ಕೂದಲು ತುಂಬಾ ಚೆನ್ನಾಗಿ ಕೂತಿದೆ. ಹೇಳಿದ್ನೆಲ್ಲ ಕಟ್ ಮಾಡಿದ್ದಕ್ಕಿಂತ ಅದಾಗಿದ್ದೊಂದು 2-3 ಡೇಸು ಇಲ್ಲ 1 ವೀಕ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಕಾಣಿಸ್ತಿರ್ಬೋದು ನಿಮಗೆ. ಸ್ಟೆಪ್ಪು ತುಂಬ ಚೆನ್ನಾಗಿ ಕೂತಿದೆ. ಇವಾಗ ಒಳ್ಳೆ ಫೀಲ್ ಕೊಡ್ತಿದೆ ನನಗೆ ಹೇರ್ ಕಟ್ ಮಾಡಿದ್ದು. ಅವಾಗ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು, ಯಾಕಂದರೆ ಇಷ್ಟು ಶಾರ್ಟ್ ಯಾವಾಗಲೂ ಮಾಡಿರಲಿಲ್ಲ. ಸೊ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿತ್ತು. ಬಟ್ ಇವಾಗ ಓಕೆ, ಸೆಟ್ ಆಗಿದೆ. ನನ್ನ ಫೇಸ್ಗೂ ಕೂಡ ಇವಾಗ ಓಕೆ ಅನ್ನಿಸ್ತಾ ಇದೆ. ಸೊ ಬಿಟ್ಟರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಶೆಕೆಗಿಕ್ಕೆ ಅಂದರೆ ಒಂದು ರಿಬ್ಬನ್ ಹಾಕ್ಕೊಂಡು. ಆ್ಯಕ್ಚುಲಿ ಸಂಜೆ 5 ಗಂಟೆ ಆಗೇ ಹೋಗಿದೆ. ಸಡನ್ ಪ್ಲ್ಯಾನ್ ಮಾಡಿದ್ದು ಇವಾಗ ಹೋಗಬೇಕು ಅಂತ. ಹಾಗಾಗಿ ಪಟ ಅಂತ ಹೇಗಿದ್ದೀವೋ ಹಾಗೆ ಹೊಡ್ತಾ ಇದ್ದೀನಿ. ಸೊ ಪೋಣೆ ಹಾಕಿದ್ರೆ ಅಂತೂ ಈ ನಾನು ಮಾಡಿದ್ದೀನಲ್ಲ ಆ ಹೇರ್ ಕಟ್ಗೆ ಪೋಣೆ ಹಾಕಿದ್ರೆ ಮಾತ್ರ ಇನ್ನೂ ಸಖತ್ತಾಗಿ ಕೂರುತ್ತೆ. ಸೊ ಬೌನ್ಸಿ ಆಗಿ ಸ್ಟೆಪ್ ಆಗಿ ನಾವು ಕೂಡ ಅಷ್ಟೇ ತುಂಬಾ ಕ್ಯೂಟಾಗಿ ಬಗ್ಗಿಯಾಗಿ ಕಾಣಿಸ್ತೀವಿ ಪೋಣೆ ಹಾಕಿದ್ರೆ. ಓವರಾಲ್ ನನಗೆ ತುಂಬ ಇಷ್ಟ ಆಯಿತು ಹೇರ್ ಕಟ್ಟು. ಯಾರೆಲ್ಲ ಇನ್ನೂ ನಂದು ಹೇರ್ ಕಟ್ ವಿಡಿಯೋ ನೋಡಿಲ್ಲ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಓಕೆ, ಬೇಗ ಟೈಮ್ ಆಗೋಯ್ತು. ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಬೈ ಅಲ್ಲಿ ಪಾರ್ಕಲ್ಲಿ ಸಿಗೋಣ. ನಾನು ವಿಡಿಯೋ ಮಾಡ್ತಿದ್ರೆ ನೋಡಿ ಹೇಗೆ ನೋಡ್ತಾನೆ. ಚಪ್ಪಲಿಲ್ಲಮ್ಮ, ಕಾಲು ಚುಚ್ಚುತ್ತೆ ಬಂಗಾರಿ. ಇವನು ವಿಡಿಯೋ ಮಾಡ್ಬೇಕಂತೆ ಕಣೆ. ನೀನು ಮಾಡ್ತೀಯಾ? ಆತಾದ್ರೆ ಮಾಡಿ. ಓಕೆ, ಇದು ಒಂದು ಇನ್ಸ್ಟಾಗೆ ರೀಲ್ ಮಾಡೋದಕ್ಕೋಸ್ಕರ ಪಾಪುನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡೋಣ, ಅದು ವಿಡಿಯೋ ಅವಳ ಇನ್ಸ್ಟಾಗ್ರಾಮ್ ಐಡಿಲಿ ಬರುತ್ತೆ. ನೋಡೋಣ ಹೇಗೆ ಬರುತ್ತೆ ಅಂತ. ಇಲ್ಲಿ ನೋಡಿ, ಕ್ಯಾಮ್ರಾ ಶೇಕ್ ಆಗಬಾರ್ದು ಅಂದ್ಬಿಟ್ಟು ಜಂಪ್ ರೋಲ್ ಈ ಕಡೆ ಅಪ್ಪ ಕಡೆ ಬಾ. ತಿರುಗು ಹಂಗೆ ತಿರುಗ್ತಾ ಇರು. ತಿರುಗು ಅದನ್ನು ಸ್ಲೋಮ ಮಾಡ್ಕೊಬಿಡು ಸಾಕು. ಇಲ್ಲಿ ನೋಡು, ಇವನು ಮಾಡ್ದ ಅತ್ತೆದು ಕಂದು ಅತ್ತೆ ವಿಡಿಯೋ ಮಾಡ್ದ. ಈ ಮೂತಿ ಎಲ್ಲ ಬನಾನ ತಿಂದು ಗಲೀಜು ಮಾಡ್ಕೊಂಬಿಟ್ಟವನೆ. ಸೊ ಫುಲ್ ಮಳೆ ಬರೋ ಥರ ಇದೆ. ಎಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಆ ಕ್ಯಾಮ್ರಾ ಮೇಲೆ ತೆಗಿತಾ ಇಲ್ಲ, ಅಷ್ಟು ಚೆನ್ನಾಗಿ ನನ್ನ ಮಗ ತೆಗಿತಾನೆ. ಬಟ್ ನೀವಿಲ್ಲ ಅದರಲ್ಲಿ ಅಷ್ಟೇ. ಎತ್ತದು 5 ಹೌದಾ? ಸರಿ 3, 2, 1 ಸ್ಟಾರ್ಟ್. ಇರೋ ರೆಡಿ ಸ್ಟಾರ್ಟ್.
ಏ ಸಾಕು ಹೆಂಗಮ್ಮ ಬಂಗಾರಿ ಇನ್ನೊಂದು ಸೆಟ್. ಏ ನೋಡೋಣ, ಇದು ಓಕೆ, ಆಲ್ಮೋಸ್ಟ್ ಓಕೆ. ಇನ್ನೊಂದು ಶಾರ್ಟ್ ಸ್ವಲ್ಪ ಕಂದು ಓಡಿ ಬಾ ಬಂಗಾರಿ, ಓಡಿ ಬಾ ಅಲ್ಲಿ ಅಕ್ಕ ರೆಡಿ ರೆಡಿ ಎತ್ತು ಕೈ ಎತ್ತು ಬಾಯಲ್ಲಿ ಕೈ ಎತ್ತು. ರೆಡಿ ಕೈ ಸ್ಟಾರ್ಟ್. ಕಕ್ಕಮ್ಮ ಪಪ್ಪು ಕಕ್ಕಮ್ಮ. ಅಯ್ಯಪ್ಪ ಅವಳು ನೋಡಿ ಹೆಂಗ ಅನಾಥವಾಗಿ ಬಿದ್ದಿದೆ ಅಂತ. ಏಯ್ ಯಾಕೆ ಏನತ್ತೆ ಛೀ, ಇದು ನೋಡಿ ಬ್ಯಾಗ್ಗಳು ಹೆಂಗೆ ಬಿದ್ದಿದೆ ಅಂತ. ಬಾಮ್ಮ ಓಡಿ ಬಾ ಬೇರೆ ಕಲರ್ ಡ್ರೆಸ್ ಹಾಕೊಡ್ತೀನಿ. ಓಡಿ ಬಾ ಹಂಗೆ ಸುಂದ್ರಿ. ಇವಾಗ ಅವಳಿಗೆ ಮತ್ತೊಂದು ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ವಿ. ನೋಡಿ ನೆಕ್ಸ್ಟ್ ಕಾಸ್ಟ್ಯೂಮು ಇದು ಎಷ್ಟು ಕ್ಯೂಟ್ ಆಗಿದೆ. ಬಿಡು ಕಚ್ಚಬಾರ್ದು, ಕಲರ್ ಹೋಗುತ್ತೆ ಬಿಡು. ಇಲ್ಲಿ ನೋಡಿ ನಮ್ಮ ಪಾಡು ಬೊಟ್ಟು ತೆಗ್ದ್ಬಿಡ್ತೀಯ ನೋಡು. ಪಪ್ಪ ಇಟ್ಕೊ ನೀನು ಸುಮ್ಮನೆ. ನನಗೆ ಅದಕ್ಕೆ ನಮ್ಗೆ ಕೋಪ ಬರೋದು. ನಾನು ಏನೇನು ಹೇಳೋದು ಮನೆಯಿಂದ ಕರ್ಕೋರ್ಬೇಕಾರೆ ಅಮ್ಮಂದಿರು ಎಷ್ಟೇ ಶಾಂತವಾಗಿದ್ರು ಇಂಥ ಟೈಮಲ್ಲಿ ನಮ್ಮ ಶಾಂತಿನ ಹಾಳು ಮಾಡೋರೆ ಮೇನ್ ಇವರು. ಹೇಳೋ ಮಾತು ಕೇಳಲ್ಲ. ಹಂಗೆಲ್ಲ ಮಾಡಬಾರ್ದು. ಏನೇ ಬಾಪುನ ಬ್ಯಾಟಾ? ಹಾಂ ಹೋಗೋಣ. ನಾನು ಏನೇನು ಅನ್ಕೊಂಡಿದ್ದೆ ಏನೂ ತರಲಿಲ್ಲ. ಏನೇಳೆ ಆ ಮೇಲ್ಗಡೆ ಗೊಂಬೆಗಳೆಲ್ಲ ಎತ್ತಿಟ್ಟಿದ್ದೆ. ಅವಳು ಹೇಳೆ ನಡಿ ಎಲ್ಲಿ ಕಂದು? ಹಾಂ ಎಲ್ಲಿಗೆ ಬೇಡ ಮಾ ಪಿಮಿ ನೋಡಲ್ಲ ಅಕ್ಕಂಗೆ ಫೋಟೋಸ್ ತೆಗಿತಾ ಇದ್ದಾರೆ. ನಾನು ಇದು ಮಾಡಿ ನೋಡು ಮದ್ವೆಯಾಗ ಮಕ್ಳು ಅವ್ರ ಹೆಂಗೆ ಸಿಂಗಲ್ ಫೋಟೋಸ್ ಬೇಕಂತೆ. ಹುಡುಗರ್ದೆಲ್ಲ ಇದೆ, ನಾವು ಮಾತ್ರ ಅಮ್ಮ ಪಾಪು ಅದಕ್ಕೆ ಸರಿ ಅವನು. ನಾವು ಮಾತ್ರ ಎಲ್ಲ ಫೋಟೋಸು ಗಂಡಂದಿರ ಜೊತೆ ತಗೋಬೇಕು ಅಂತೀವಿ. ಅವ್ರು ಸಿಂಗಲ್ ಫೋಟೋ ಬೇಕು ಡಿಪಿಗೆ. ನೀನು ನೋಡು ನಾನು ಎತ್ಕೊಬರ್ತೀನಿ. ಕೈ ಬಿಡಬೇಕು, ಸೊಂಟದ ಕೈ ಇಟ್ಕೋಬೇಕು, ಕಾಲು ಸೊಟ್ಟ ಹಾಕ್ಬೇಕು. ಇಲ್ಲಿ ಹಿಂಗೆ ಇಲ್ಲಿ ಎಸ್ ಹಂಗೆ ಕಿತ್ಕೊಂಡ ಏ ಹೊಟ್ಟೆ ಹುಷಾರೇ ಅಮ್ಮಿ ಹಿಂಗ್ ನಿಂತ್ಕೋ. ಬಾಬಾ ಸಾಕು. ಅವನ್ನೇನೆ ಹಂಗೆ ಎತ್ಕೊಂಡು ನಿಂತಿದ್ಯಾ? ಅಡ ಯಾಕೆ ಇವಾಗ ನನಗೆ ಗೊಂಬೆ ತರಲಿಲ್ವಲ್ಲ ಅದೇ ಬೇಜಾರು. ಪಾಪ ಫುಲ್ ಸೊಳ್ಳೆ ಕಚ್ಬಿಟ್ಟಿದೆ. ಅವಳಿಗೆ ಆಗಲ್ಲ. ಮತ್ತೆ ನೀನು ಅದು ನೆನ್ಪು ಮಾಡ್ಕೊಂಡು ಒಡಮಸ್ ಎತ್ಕೊಂಡ್ಬಿಡ್ಬೇಕು ತಾನೆ. ಇರೇ ಬಿದೋಗ್ತೀಯ ಕಣೆ. ಅಮ್ಮ ಪಿಮಿ ಉಂಡಿ ಸುಡಿ. ಪಿಮಿ ಕಚ್ಚಿಸಿ ಮುಟ್ಕೊಡ್ದು. ಡೋಂಟ್ ಟಚ್. ಬಂಗಾರಿ ಕಚ್ಚುತ್ತೆ ಪಾಪ, ಕಚ್ಚುತ್ತೆ ಕಂದು. ಓ ಕೈ ಇಟ್ರೆ ಕಚ್ಚುತ್ತೆ ಅಂತ ಕಡ್ಡಿ ಎತ್ಕೊಂಡಿರ್ತಾನೆ ಅಲ್ಲೇ. ಅಮ್ಮ ಕಚ್ಚುತ್ತೆ ಬಂಗಾರಿ. ಸ್ಮೈಲ್ ಮಾಡ್ಬೇಕು ಪಪ್ಪು. ಅಲ್ಲಿ ಬಿಡು, ಅಲ್ಲಿ ಅಲ್ಲಿ ಬಿಡಮ್ಮ. ಹಂಗೆ ಸೈಡಲ್ಲಿ ಇರಲಿ. ಏ ಬಿಡು ಮುಟ್ಟಿನ. ನನ್ನ ಮಗ ಅಂತೂ ಇವತ್ತು ಎಷ್ಟು ಜಾಸ್ತಿ ತರಲೆ ಮಾಡ್ತಿದ್ದ ಅಂದರೆ ಅವಳನ್ನ ಫೋಟೋಸ್ ತೆಗೆಸ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಅವಳು ಒಂದು ಕನ್ನಡಕ ಹಾಕ್ಕೊಂಡು ಫೋಟೋಸ್ ಕೊಡೋಕೆ ಹೋದರೆ ಕನ್ನಡಕ ಕಿತ್ಕೊಳ್ಳೋಕೆ ಹೋಗೋದು.
ಇಲ್ಲ ಬ್ಯಾಗ್ ಇಟ್ಕೊಂಡಿದ್ರೆ ಬ್ಯಾಗ್ನ ಕಿತ್ಕೊಳಕ್ ಹೋಗೋದು. ಇವಾಗ ಚಾಕ್ಲೇಟ್ ಇಟ್ಕೊಂಡಿದ್ರೆ ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಸೊ ಅದೆಲ್ಲ ಚಾಕ್ಲೇಟ್ ಅಂತ ಅವ್ನಿಗೆ ಅದು ಹೇಗ್ ಗೊತ್ತಾಯ್ತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅದನ್ನೆಲ್ಲ ನಾನು ಇದುವರೆಗೂ ಅವ್ನಿಗೆ ತೋರಿಸ್ಲೇ ಇಲ್ಲ. ಈ 1.5 ವರ್ಷ, 1 ಮುಕ್ಕಾಲು ವರ್ಷ ಆಗಿದೆ ಅವ್ನಿಗೆ. ಬಟ್ ಇದುವರೆಗೂ ನಾನು ಅವ್ನಿಗೆ ಚಾಕ್ಲೇಟ್ ಅಂದ್ರೆ ಈ ತರ ಡೈರಿ ಮಿಲ್ಕ್ ಆಗ್ಲಿ ಯಾವುದೇ ರೀತಿ ಚಾಕ್ಲೇಟ್ ತೋರಿಸ್ತಿಲ್ಲ. ಬಟ್ ಆ ಚಾಕ್ಲೇಟ್ ಅನ್ನೋದೇ ಅವನು ಎಷ್ಟು ಐಡೆಂಟಿಫೈ ಮಾಡ್ದ ಅಂದ್ರೆ ನನಗೆ ಶಾಕ್ ಆಗ್ತಿತ್ತು. ಸೊ ನೋಡಿದ್ರಲ್ಲ ನಮ್ಮ ಫೋಟೋ ಶೂಟು ಈ ತರ ಆಗ್ತಿದೆ. ತೀರಾ ಪ್ರೊಫೆಷ್ನಲ್ ತರ ಏನಿಲ್ಲ. ನಮಗ್ ತಕ್ಕಂಗೆ ಸಿಂಪಲ್ ಆಗಾದ್ರೂ ಸರಿ ನಾನು ಯಾವಾಗ್ಲೂ ಹೇಳ್ದಂಗೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದು ನಮಗೆ ತುಂಬಾ ಇಷ್ಟ. ಹಾಗಾಗಿ ಕ್ಯಾಮ್ರಾ ಇರಲೇಬೇಕು ಅಂದರೆ ದೊಡ್ಡ ದೊಡ್ಡ ಕ್ಯಾಮ್ರಾ, ಜಾಸ್ತಿ ಕಾಸ್ಟ್ಲಿ ಕ್ಯಾಮ್ರಾ ಇರಲೇಬೇಕು ಅಂತ ಏನಿಲ್ಲ. ಮೊಬೈಲಲ್ಲಾದರೂ ಸರಿ ಈ ಥರ ಫೋಟೋಸ್ನ ಕ್ಯಾಪ್ಚರ್ ಮಾಡಿ ನಾವು ಮೆಮೊರೀಸ್ನೆಲ್ಲ ಇಟ್ಕೊಳ್ಳೋಕ್ಕೆ ತುಂಬಾ ಇಷ್ಟಪಡ್ತೀವಿ. ಸೊ ಹಾಗಾಗಿ ಇವಳದು 5th ಇಯರ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ಲಾಗಿ ಫೋಟೋಸ್ ತೆಗ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಇದ್ದಾಳೆ. ಸೊ ಅವಳೇ ರೆಡಿ ಮಾಡಿ ಅವಳೇ ಫೋಟೋಸ್ಗೆಲ್ಲ ಪ್ಲ್ಯಾನ್ ಮಾಡಿ ಸ್ವಲ್ಪ ಓಡಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಹೆಲ್ಪಿಗೆ ಬಾ ಅಂತ ಕರೆದ್ಲು. ಸೊ ಹಾಗಾಗಿ ನಾನು ಕೂಡ ಫ್ರೀ ಇದ್ನಲ್ಲ, ನನಗೂ ಕೂಡ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟು, ತುಂಬ ಆಸೆ ಈ ಥರದ್ದೆಲ್ಲ ನೋಡೋಕ್ಕಾಗಲಿ ಮಾಡೋದಕ್ಕಾಗಲಿ. ಹಾಗಾಗಿ ನಾನು ಕೂಡ ಖುಷಿಯಿಂದ ಅವಳಿಗೆ ಎಲ್ಪ್ ಮಾಡೋಕ್ಕೆ ಹೋಗಿದ್ದೀನಿ. ಸೊ ಆ ಪಾಪುನೂ ಅಷ್ಟೇ, ಅವಳು ಡಿಂಪನ ಇದ್ದಾಳಲ್ಲ, ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟು. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ಇದೇ ರೀತಿ ಬೆಳ್ಕೊಂಬಂದ್ಬಿಟ್ಲಲ್ಲ, ಹಾಗಾಗಿ ಫೋಟೋಸ್ ಪೋಸ್ ಕೊಡೋದಾಗಲಿ ವೀಡಿಯೋಸ್ ಮಾಡೋದಾಗಲಿ ತುಂಬಾ ಆ್ಯಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಅವಳು ಕೋಪ್ರೇಟ್ ಮಾಡ್ತಾ ಇದ್ಲು. ಬಟ್ ಸ್ವಲ್ಪ ಟೈಮ್ ಕಳೀತಾ ನಾವು ಹೋಗಿದ್ದೆ ಆಲ್ಮೋಸ್ಟ್ 5 ಗಂಟೆ ಆಗೋಗಿತ್ತಲ್ಲ, ಒಂದು 6:30ವರೆಗೂ ಚೆನ್ನಾಗಿ ಶೂಟ್ ಮಾಡಿಸ್ಕೊಂಡ್ಲು. ಅದಾದಮೇಲೆ ಅವಳಿಗೂ ಟಯರ್ಡ್ ಆಯಿತು ಅನಿಸುತ್ತೆ. ಡೈರೆಕ್ಟ್ ಬಂದು ಚಾಕ್ಲೇಟ್ ಕೈ ಹಾಕ್ತಾನೆ, ನೋಡ್ಕೊ. ಬಂದ ಇರು ಏನು ಮುಟ್ಬೇಡ, ಇರು ನೋಡೋಣ ಏನು ಮಾಡ್ತಾನ. ಉಲ್ಟಾ ಹಂಗೆ ನೋಡ್. ಅಯ್ಯೋ ಸಿಗ್ಲಿಲ್ಲ ಅದೇನೇ ಆಯ್ತಾ ತೆಗ್ಸಿದ್ರಾ ಬಂದ್ರ ಅಂತ. ಎತ್ಕೋ ಸಿಕ್ತು ನೋಡು. ಎಲ್ಲಿ ಅಮ್ಮ ತಾಚಿ. ಅಯ್ಯೋ ಹಬ್ಬ ಎತ್ಕೊಂಡು ಓಡಿ ಬಂದ್ಬಿಡ್ತಾನೆ, ನೋಡ್ಕೋ. ಓಡಿ ಬಾ ಕಿತ್ಕೋತಾಳೆ ಡಿಂಪು ಕಿತ್ಕೋತಾಳೆ. ಸೇಮ್ ಈ ಕಡೆ ಇವಾಗ ನೀವಿರ ಹತ್ರ ಅಣ್ಣನ ಹತ್ರ ಹೊಡಿತಾನೆ ಪಾಪ ಹೊಡಿತಾನೆ. ನೋಡಿ ತಿರುಗ್ತೀಯ ಟರ್ನ್ ಹಾಕ್ತೀಯಾ ಹೊಡಿಯೋಣ. ನೋಡಿ ಓ ಕತ್ಲೆ ಆಗೋಯ್ತು, ನಾವು ಸಂಜೆ ಬಂದಿದ್ದು ಲೇಟ್ ಆಗೋಯ್ತು. ನೋಡು ಇಲ್ಲಿ ನೋಡೆ ಕತ್ಲೆನೇ ಆಗೋಯ್ತು. ಸೊ ಅವಳ್ದಿನೊಂದು ಚೂರು ಫೋಟೋಸ್ ಇದೆ. ಆ್ಯಕ್ಚುಲಿ ಇನ್ನೂ ಒಂದು ಟ್ರೆಡಿಷ್ನಲ್ದು ತೆಗೆಸ್ಬೇಕಿತ್ತು, ಬಟ್ ಆಲ್ಮೋಸ್ಟ್ ತುಂಬಾ ಕತ್ಲಾಗೋಗಿದೆ. ನೋಡೋಣ ಮನೇಲಿ ಏನಾದರೂ ಮಾಡೋಕ್ಕಾದ್ರೆ ಮಾಡಿಬಿಡೋಣ. ಕಾಣಿಸ್ತಾನೆ ಇಲ್ಲ, ಅಷ್ಟು ಕತ್ಲಾಗೋಗಿದೆ. ಮನೆಗೆ ಬಂದ್ವಿ ಕತ್ಲಾಗಿದೆ ಅಂತ ಫೋಟೋಸ್ ಹೆಂಗೆ ಬಂದಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಯಾರ್ದು ಅದು? ಓಕೆ ಸಾಕು ಹಾಕೋದು 2 ಸ್ಟೇಟಸ್ಸಿಗೆ ಕಷ್ಟಪಡೋ ಅವಶ್ಯಕತೆ ಇರುತ್ತೆ. ಕೊನೆಯ ಪ್ರಶ್ನೆ ಮೊದಲು ಎತ್ಕಣೆ ಲಾಸ್ಟೇ ಇದೆ ನಮಗೆ. ಊಟ ಬೇಡ, ಸ್ನ್ಯಾಕ್ಸ್ ಬೇಕು. ಆಯ್ತಲ್ಲ ನೋಡ, ಮಳೆ ನಮಗೋಸ್ಕರ ನಿಂತಿದೆ. ನೀವು ಹಿಂಗೆ ಮಾಡ್ತಾರೆ, ಮಾಡ್ತೀನಿ ನಿಮ್ಗೆ ಹಬ್ಬ ಅನ್ನೋದು. ಬಂಗಾರಿ ಇಲ್ಲ ಮಗ್ನೆ ಇದು ನೋಡೆ ತಿನ್ನಬೇಕಾ? ಯಾವಾಗಲೂ ಹಿಂಗೆ ಇವಾಗ ಇಲ್ಲೇ ರೆಡಿ ಮಾಡ್ಬೇಡ, ಇದು ಬೇಗ ಮಾಡ್ಬಿಡು. ಅದಕ್ಕೆ ಆಮೇಲೆ ಅಲ್ಲಿ ಫೋಟೋ ಬರ್ಕೊಂಡು ಗೊತ್ತಾಗ್ಬಿಟ್ಟೈತೆ ಯಾವ್ದು ಬೇಕು, ಏನು ಮಾಡಬೇಕು. ಫಸ್ಟ್ ಬ್ಲಾಕ್ ಪ್ಲೇನ್ ಏನಿಲ್ಲ, ಕಿತ್ತೋಗ್ಬಿಡ.
ಪ್ಲೇನ್ ಏನಿಲ್ವಾ? ಪ್ಲೇನ್ ಬೆಡ್ಶೀಟ್ ಇಲ್ಲ, ಪ್ಲೇನ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಬಾಗಿಲಿಗೆನೆ ಈ ಥರ ಸೀರೆ ಹಾಕಿದ್ದೀವಿ ಬ್ಯಾಕ್ಗ್ರೌಂಡ್ಗೋಸ್ಕರ. ನೋಡೋಣ ಯಾವ ಥರ ಬರುತ್ತೆ ಅಂತ. ಕಾಸ್ಟ್ಯೂಮ್ಸ್ ಕೂಡ ರೆಡಿ ಆಗಿದೆ. ಅಂದರೆ ಇದೆಲ್ಲ ಪಾರ್ಕಲ್ಲೇ ಮಾಡೋಕ್ಕೆ ಇವರು ರೆಡಿ ಮಾಡ್ಕೊಂಡಿದ್ರು. ಬಟ್ ಅವಳು ರೆಡಿ ಆದರೆ ನಿಂಗೇನು ಪ್ರಾಬ್ಲಮ್ಮು? ಮಗಳು ಫೋಟೋಶೂಟಿಗೆ ಬಂದಿದ್ದೀವಿ ಅಂದ್ಬಿಟ್ಟು ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಬಿರಿಯಾನಿ ಅಂದ್ಬಿಟ್ಟು ಎಗ್ ಪಫ್ಸಲ್ಲೇ ಮುಗಿಸ್ತಾ ಇದೆಯಾ? ಬೆಳಿಗ್ಗೆ 3 ಗಂಟೆಲಿ ಓಪನ್ ಆಗಿದೆ. ಯಾಕೆ? 9 ಗಂಟೆಗೆ ಯಾವುದು? ತಲಗಟ್ಪುರ ಚೆನ್ನಾಯ್ತಾ? ಚಿಕನು ಮಟನ್ನು ಎರಡು. ಈ ಕಡೆ 6 ತಿರ್ಗ್ಸು. ಹಾಂ ತೊಳಪ್ಪ ತಂದೆ ಸ್ವಾಮಿ. ಆಫ್ ಮಾಡ್ಬಿಡು. ಅವಳು ಕಾಣಿಸಲ್ಲ. ಓಕೆ, ಫೈನಲಿ ಫೋಟೋಶೂಟು ಹಂಗೋ ಹಿಂಗೋ ಕ್ಯಾಮ್ರಾಮನ್ ಅಲ್ಲ, ಲೈಟ್ ಮ್ಯಾನು. ಹಂಗೋ ಹಿಂಗೋ ಮುಗೀತು. ಸೊ ಹೆಂಗೋ ಗಜಿಬಿಜಿಲಿ ವಿಡಿಯೋನ ಮುಗಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ನೋಡಿ ಲೈಟ್ ಎಲ್ಲ ಹಾಕೊಂಡವನೆ. ಪಾಪು ಬಾಯ್ ಮಾಡೆ. ಬಾಯ್ ಬಾಯ್.